ಮನಸ್ಸು ಮಾಡುವ ಕರ್ತವ್ಯನಿಷ್ಠನಾಗು, ಕಾದು ನೋಡು. ಸಿಪಿಐ ಸಂಜೀವ್ ಕುಮಾರ್ ವಿದ್ಯಾರ್ಥಿಗಳಿಗೆ ಸೂಚನೆ. ಸಡನ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮೇದಕ್ನಲ್ಲಿ ಆಯೋಜಿಸಿರುವ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಧೋಳ ಪೊಲೀಸ್ ಠಾಣೆಯ ಸಿಪಿಐ ಸಂಜೀವ್ ಕುಮಾರ್ ಎನ್ಕೆ ಅವರು ಭಾಗಿಯಾಗಿ ಮಾತನಾಡಿದರು. ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಕಾರ್ಯನಿರತರಾಗಬೇಕು. ಹೆತ್ತ ತಂದೆ ತಾಯಿಗಳ ಕನಸು ನನಸಾಗಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಆತಂಕ ಪಡೆದೇ ಉತ್ತಮ ರೀತಿಯ ಅಂಕಗಳನ್ನು ಪಡೆದು ಶಾಲೆಯ ಕೀರ್ತಿ ಮತ್ತು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಬೇಕು. ಮನಸ್ಸು ಮಾಡು, ಕರ್ತವ್ಯನಿಷ್ಠನಾಗು, ಕಾದು ನೋಡು ಎಂಬಂತೆ ನಿಮ್ಮ ಭವಿಷ್ಯದಲ್ಲಿ ಏನೇ ಅಡೆತಡೆಗಳು ಎದುರಾದರೂ ನೀವು ನಿಷ್ಠೆಯಿಂದ ನಿಮ್ಮ ಪ್ರಯತ್ನ ಮಾಡುವಲ್ಲಿ ವಿಫಲರಾಗಬಾರದು ಎಂದು ಸಿಪಿಐ ಸಂಜೀವ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟನೆಯನ್ನ ಶಾಂತವೀರ ಶ್ರೀ ಗುರು ಮುರುಘರಾಜೇಂದ್ರ ಸ್ವಾಮಿಗಳು ಖಾಸಮಠ ಗುರುಮಟ್ಟಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಎಚ್ಡಿಎಂಸಿ ಅಧ್ಯಕ್ಷರಾದ ಜನಾರ್ದನ ಕಲಾಲ್ ಅವರು ಸ್ವಂತ ಅಡುಗೆ ಮಾಡಿ ಬಂದಿರುವ ಅತಿಥಿಗಳಿಗೆ ಪ್ರೀತಿಯ ಭೋಜನ ನೀಡಿದರು. ಈ ವೇಳೆ ಅಂಬೇಡ್ಕರ್ ಯುವ ಸೇನೆ ಮುಧೋಳ ವಲಯ ಘಟಕ ವತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ಯಾಡ್ ಮತ್ತು ಪೆನ್ ವಿತರಣೆ ಮಾಡಿದರು. ಶಾಲೆ ಮುಖ್ಯ ಗುರುಗಳಾದ ಶರಣಪ್ಪ ಚಿನ್ನಕಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಸೇಡಂ ಅವರು ವಿದ್ಯಾರ್ಥಿಗಳಿಗೆ ಭದ್ರತಾ ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ ಕರಾಟೆ ಪ್ರದರ್ಶನ ಮಾಡಿದರು. ಎಲ್ಲ ವಿದ್ಯಾರ್ಥಿಗಳು ಸುಮಾರು ಒಂದು ವರ್ಷ ನೀವೆಲ್ಲ ಒಂದು ಒಳ್ಳೆ ರೀತಿಯಿಂದ ಕಷ್ಟಪಟ್ಟು ಓದಿದ್ರಿ. ಕಷ್ಟಪಟ್ಟ ಓದಿದ್ದನ್ನ ಈಗ ಏನ್ ಮಾಡ್ಬೇಕು, ನೀವು ಎಕ್ಸಾಮ್ ನಲ್ಲಿ ಕಾರ್ಯರೂಪಗೊಳಿಸಬೇಕು. ಅವೇನ್ ಕಾರ್ಯರೂಪಿಗೆ ಯಾವ ರೀತಿ ತಿಳಿಸೋದ್ರೆ ಅಲ್ಲಿ ಏನ್ ಕ್ವಶನ್ ಬಂದಿರ್ತಾವ ಆ ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಒಂದು ಎಲ್ಲ ಪ್ರತಿಯೊಂದು ಕ್ವಶನ್ಗೆ ಒಳ್ಳೆ ರೀತಿಯಿಂದ ನೀವು ಅಟೆಂಡ್ ಆದ್ರೆ ತನ್ನಿಂದಾನೆ ರಿಸಲ್ಟ್ ಬಂದ್ಬಿಡ್ತದ. ಅವಾಗ ನೀವೆಲ್ಲ ಒಂದು ಕಷ್ಟಪಟ್ಟಿದ್ಕೊಂದು ಫಲ ಸಿಗ್ತದ. ಅದೇ ರೀತಿ ನೀವೆಲ್ಲ ಸುಮಾರು ಈ ಏನ್ ಕಷ್ಟಪಟ್ಟಿದ್ದನ್ನ ಸ್ವಲ್ಪ ನೀವು ಇನ್ನ ಟೈಮ್ ಇದೆ. ಇನ್ನ ಎಷ್ಟು ಆಲ್ರೆಡಿ 18ನೇ ತಾರೀಕು ಅಂದ್ರೆ ಇವತ್ತು 13, ಇನ್ನ ಒಂದು 5 ಡೇಸ್ ಟೈಮ್ ಇದೆ. ನೀವು ಓದಿದ್ದನ್ನ ಮೇಲೆ ರಿವಿಷನ್ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿದ್ರೆ ಅದನ್ನ ನೀವು ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಪಡಿಬಹುದು. ಅದೇ ರೀತಿ ನಿಮ್ಮ ಸ್ಕೂಲ್ಗೆ, ಆಮೇಲೆ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ತರಬಹುದು. ಹಾಗಾಗಿ ನೀವೆಲ್ಲ ಎಕ್ಸಾಮ್ ಅನ್ನ ಒಳ್ಳೆ ರೀತಿಯಿಂದ ಫೇಸ್ ಮಾಡಬೇಕು. ಯಾವ ರೀತಿ ಹೇಳ್ತೇವೆ, ಮನಸ್ಸು ಮಾಡು, ಕರ್ತವ್ಯನಿಷ್ಠನಾಗು, ಕಾದು ನೋಡು. ಫಸ್ಟ್ ಆಫ್ ಆಲ್ ಮನಸ್ಸು ಮಾಡಬೇಕು. ಏನಂದ್ರೆ ನಾನು ಕ್ಲಾಸ್ನಲ್ಲಿ ಎಲ್ಲರಿಗಿಂತಲೂ ಒಳ್ಳೆ ಸ್ಕೋರ್ ಮಾಡ್ತೀನಿ, ಕ್ಲಾಸ್ನಲ್ಲಿ ಎಲ್ಲರಿಗಿಂತಲೂ ಫಸ್ಟ್ ಮಾಡ್ತೀನಿ, ನಮ್ಮ ಊರಿಗೆ ಒಂದು ಕೀರ್ತಿ ತರ್ತೀನಿ ಅಂತ ನಾವು ಮನಸ್ಸು ಮಾಡಬೇಕು. ಬರೀ ಮನಸ್ಸು ಮಾಡಿದ್ರೆ ಸರಿ ಆಗ್ತದ, ಆಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು, ಕರ್ತವ್ಯನಿಷ್ಠನಾಗಬೇಕು. ಕರ್ತವ್ಯನಿಷ್ಠನಾಗಬೇಕಂದ್ರೆ ಏನ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ದಿವಸ ಎಷ್ಟು ದಿವಸ ಎಲ್ಲ ಓದಿದ್ರಿ, ಇನ್ನೊಂದು ಸ್ವಲ್ಪ ದಿವಸ ಸ್ವಲ್ಪ ಟೈಮ್ ಅನ್ನ ಬೇರೆ ಆಕ್ಟಿವಿಟಿಗೆ, ಟಿವಿ ನೋಡೋದು, ಮೊಬೈಲ್ ಅನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಬೇರೆ ಆಟ ಆಡೋದು ಎಲ್ಲ ಬಂದ್ ಮಾಡಿ ಅಭ್ಯಾಸ ಕಡೆ ನೀವು ಹೆಚ್ಚಿನ ಸಮಯ ಕೊಡಬೇಕು. ಅವಾಗ ಏನಾಗ್ತದೆ, ನೀವು ಎಕ್ಸಾಮ್ ಅಲ್ಲಿ ಒಳ್ಳೆ ರೀತಿಯಿಂದ ಎಕ್ಸಾಮ್ ಅನ್ನ ಫೇಸ್ ಮಾಡಬಹುದು. ಒಳ್ಳೆ ರೀತಿಯಿಂದ ಎಕ್ಸಾಮ್ ಫೇಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತದೆ, ನಿಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ನಿಮ್ ಶಿಕ್ಷಕರಿಗೂ ಖುಷಿ ಆಗುತ್ತೆ, ನಿಮ್ ಪೇರೆಂಟ್ಸ್ಗೂ ಖುಷಿ ಆಗ್ತದೆ. ನೀವು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಿಮ್ಮ ಮುಂದಿನ ಜೀವನವನ್ನ ಒಂದು ಒಳ್ಳೆ ರೀತಿಯಿಂದ ರೂಪಿಸ್ಕೊಳ್ಳೋಕೆ ಅನುಕೂಲ ಆಗ್ತದ. ಯಾವ ರೀತಿ ನಾವು ನಮ್ಮ ಜೀವನದಾಗ ನಾವು ಏನಾದ್ರೂ ಒಂದು ಪ್ರತಿಯೊಬ್ಬರು ಒಂದು ಗುರಿ ಇಟ್ಕೋಬೇಕು. ಗುರಿ ಹೇಗಿರ್ಬೇಕಂತಂದ್ರೆ ಅದು ಗುರಿ ದೊಡ್ಡ ಪ್ರಮಾಣದಲ್ಲಿ ಇರಬೇಕು. ಒಂದ್ ಕಡೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ, ಸ್ಮಾಲ್ ಏಮ್ ಈಸ್ ಎ ಕ್ರೈಮ್. ಸ್ಮಾಲ್ ಏಮ್ ಈಸ್ ಎ ಕ್ರೈಮ್ ಅಂದ್ರೆ ನಾವು ಜೀವನದಾಗ ಏನ್ಬೇಕು, ಅತ್ಯಂತ ಹೈಯೆಸ್ಟ್ ಸ್ಕೋರ್ ಮಾಡ್ತೀನಿ, ಎಲ್ಲರಿಗಿಂತ ಒಳ್ಳೆ ಜಾಬ್ ಪಡಿತೀನಿ ಅಂತ ಗುರಿ ಇಟ್ಕೋಬೇಕು. ಇಲ್ಲ ನಾ ಎಕ್ಸಾಮ್ ಬರೀ 35 ಮಾರ್ಕ್ಸ್ ಹೋಗ್ತೀನಿ ಅಂತ ಗುರಿ ಇದ್ರೆ ಅದಕ್ಕೇನಂತಾರೆ, ಸಣ್ಣ ಗುರಿ ಅಂತಾರೆ. ಎಕ್ಸಾಮ್ನಾಗ ಬರೀ 35 ಮಾರ್ಕ್ಸ್ ನಾ ಪಾಸ್ ಆಗ್ತೀನಿ ಅಂತ ಹೇಳಿ ಯಾರು ಗುರಿ ಇಟ್ಕೊತೀರ, ಅದಕ್ಕೆ ಸಣ್ಣ ಗುರಿ ಅಂತಾರ. ನಾವೆಲ್ಲ ಎಕ್ಸಾಮ್ನಾಗೇನು ನನ್ನ 90, 95, 100ಕ್ಕೆ 100 ಅಂಕಗಳನ್ನ ಪಡಿತೀನಿ ಅಂತ ಕಾನ್ಫಿಡೆನ್ಸ್ ಇಂದ ಇರಬೇಕು. ಅವಾಗೇನಂತ ನಾವು ಓದಿದ್ದೆಲ್ಲ ಒಂದು ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತೆ. ಅಟ್ಲೀಸ್ಟ್ ನೀವು 100 ಮಾರ್ಕ್ಸ್ ಪರ್ಸೆಂಟೇಜ್ ತೆಗಿಲಿಲ್ಲ ಅಂದ್ರೂ ಅಟ್ಲೀಸ್ಟ್ 95 ಬಂದಿರ್ತೀವಿ. 95 ನೀವು ಗುರಿ ಇಟ್ಟಿದ್ರೆ ಅಟ್ಲೀಸ್ಟ್ 90 ಬಂದಿರ್ತೀವಿ. ಈ ರೀತಿ ಏನಂತ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ನೀವು ಎಲ್ಲ ಮಕ್ಕಳು ಸಹ ತುಂಬಾ ಲೇಟ್ ಆಗಿದೆ, ಅದ್ರ ಸಲುವಾಗಿ ಎಲ್ಲ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹಂತಕ್ಕೆ ನೀವು ತಲುಪಲಿಕ್ಕೆ ಈ SSLC ಒಂದು ಪ್ರಮುಖ ಘಟ್ಟ. ಈ ಘಟ್ಟದಲ್ಲಿ ನೀವೆಲ್ಲ ಈಗಾಗಲೇ ಪೂರ ವರ್ಷ ಎಲ್ಲ ನೀವು ಕಳೆದು ನೀವು ವರ್ಷದ ಕೊನೆ ಬಂದಿದ್ರಿ. ನೀವೆಲ್ಲ ನಿಮ್ಮ ಮುಂದಿನ ಜೀವನದಲ್ಲಿ ಸಹ ಒಂದು ಒಳ್ಳೆ ರೀತಿ ರಿಸಲ್ಟ್ ತೆಗೆದು ಮುಂದೆ ನಿಮ್ಮ ಜೀವನದಲ್ಲೂ ಸಹ ಸಕ್ಸಸ್ ಆಗೋಕ್ಕೆ ಒಂದು ಅಡಿಪಾಯ ಹಾಕೊಡ್ತೀರಿ. ಆಮೇಲೆ ಒಳ್ಳೆ ರಿಸಲ್ಟ್ ಇವತ್ತಿದ್ರೆ ಮುಂದಿನ ಜೀವನದಲ್ಲೂ ಸಹ ತನ್ನಿಂದಾನೆ ಒಂದೊಂದಾಗಿ ಎತ್ತರಕ್ಕೆ ನೀವು ಎಲ್ಲಕ್ಕೆ ಕ್ವೆಶ್ಚನ್ ಪೇಪರ್ನ
ಎಲ್ಲ ಮಕ್ಕಳು ಈ ಕಡೆ ಕೇಳಿ ಫಸ್ಟು ಎಲ್ಲ ಎಕ್ಸಾಮ್ನಲ್ಲಿ ನೀವು ಎಲ್ಲ ಕ್ವಶನ್ ಪೇಪರ್ನ ಫಸ್ಟ್ ಆಫ್ ಆಲ್ ನೀವು ಏನಿದೆ ಅಂತ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಅಡ್ವಾನ್ಸ್ ನೀವು ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಒಂದು 5 ನಿಮಿಷ 10 ನಿಮಿಷದ ಟೈಮ್ ಕೊಟ್ಟು ಕ್ವಶನ್ನಲ್ಲಿ ಏನು ಕ್ವಶನ್ ಇದೆ ಅಂತ ತಿಳ್ಕೊಂಡು ಸರಿಯಾಗಿ ಆನ್ಸರ್ ಮಾಡಿದ್ರೆ ಯಾವುದೇ ಅಂಕಗಳನ್ನ ಕಡಿಮೆ ತೊಗೊಳ್ಳಾರ್ದ್ರೆ ತನ್ನಿಂದ ತಾನೇ ಒಂದು ಒಳ್ಳೆ ರಿಸಲ್ಟ್ ತೊಗೊಳಕ್ಕೆ ಅನುಕೂಲ ಆಗ್ತದೆ. ನೀವು ಎಲ್ಲ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲನ ಸಿಗ್ತದೆ. ನೀವು ಸ್ಕೂಲಿಗೆ ನಿಮ್ಮ ಗುರುಗಳಿಗೆ ಒಳ್ಳೆ ಕೀರ್ತಿ ತರ್ಬೋದು, ಆಮೇಲೆ ನಿಮಗೂ ಒಂದು ಒಳ್ಳೆ ಕೀರ್ತಿ ಸಿಗ್ತದೆ. ಹಾಗಾಗಿ ನೀವು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಒಂದು ಬೇಸ್ ಆಗ್ತದೆ. ನೀವೆಲ್ಲ ಒಳ್ಳೆ ರೀತಿಯಿಂದ ಎಕ್ಸಾಮ್ ಫೇಸ್ ಮಾಡಬೇಕು, ಚೆನ್ನಾಗಿ ರಿಸಲ್ಟ್ ತೆಗಿಬೇಕು ಅಂತ ಎಲ್ಲ ಹೇಳ್ತಾ ಇಂದು ಈ ಕಾರ್ಯಕ್ರಮಕ್ಕೆ ಕರೆಸಿ ತಮ್ಮ ಮುಂದೆ ನನ್ನ ಅನಿಸಿಕೆ ತಿಳಿಸಲಿಕ್ಕೆ ಅವಕಾಶ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶರಣಪ್ಪ ಚಿನ್ನಕಾರ, ಗುರುಮಟ್ಕಲ್, ಖಾಸ ಮಠದ ಶಾಂತವೀರ, ಶ್ರೀ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಎಸ್ಡಿಎಂಸಿ ಅಧ್ಯಕ್ಷರಾದ ಜನಾರ್ದನ್ ಕಲಾಲ್, ಶಿಕ್ಷಣ ಪ್ರೇಮಿಗಳಾದ ಶಿವಕುಮಾರ್ ಅವಂಟಿ, ಕೇಶವ ರೆಡ್ಡಿ, ಹಿರಿಯ ಶಿಕ್ಷಕರಾದ ನಾಗೇಶ್, ಅಂಬೇಡ್ಕರ್ ಯುವ ಸೇನೆ ವಲಯದ ಅಧ್ಯಕ್ಷರಾದ ನರೇಶ್ ಎ ನಾಟೀಕರ್, ಅಂಬೇಡ್ಕರ್ ಯುವ ಸೇನೆ ಗುರುಮಟ್ಕಲ್ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ತಲಾರಿ, ರೈತ ಸಂಘ ಮುಖಂಡರಾದ ಸಾಬಪ್ಪ ಅಬ್ಬಗಳ್, ಮುಖ್ಯ ಅತಿಥಿಗಳು, ಶಿಕ್ಷಕರು, ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.